ಒಬ್ಬ ಸಾಧ್ವಿ. 12ನೇ ಶತಮಾನದ ಸ್ವತಂತ್ರದ ಹರಿಕಾರಿಣಿ, ಮೊಟ್ಟ ಮೊದಲ ಮಹಿಳಾ ಪ್ರತಿಪಾದಕಿ. 12ನೇ ಶತಮಾನ ಅಂದ್ರೆ ಇವತ್ತು ನಾವು 21ನೇ ಶತಮಾನದಲ್ಲಿದ್ದೀವಿ. ಸುಮಾರು 900 ವರ್ಷಗಳ ಹಿಂದೆ ಒಂದ್ಸಲ ನೀವೆಲ್ಲ ಆಲೋಚನೆ ಮಾಡಬೇಕು. ಒಂದು ತಾಯಿ ರಾಜವೈಭೋಗವನ್ನ ಬೇಡ ಅಂತ ಹೇಳಿ ತಾನು ಉಟ್ಟ ಸೀರೆಯನ್ನ ಬಿಸಾಡಿ ತಾನು ತೊಟ್ಟಂತ ಉಡುಗೆಗಳನ್ನ ಮುರಿದು ಎಲೆ ಮೃಡನೆ ನಾನು ಒಪ್ಪಿಸುವೆ ತನು ಮನವ ನಿನಗೆ ಕನ್ನಮಲ್ಲಿಕಾರ್ಜುನ ಅಂತ ಹೇಳಿ ಅರಮನೆಯನ್ನ ಬಿಟ್ಟು ನಡೀತಾಳೆ. ಒಂದು ಸಲ ನೀವು ಆಲೋಚನೆ ಮಾಡ್ಕೊಳ್ಳಿ, ಒಂದು ತಾಯಿ ಬೆತ್ತಲೆಯಾಗಿ ಕೂದಲನ್ನ ತನ್ನ ಮೈ ಮೇಲೆ ಬಿಟ್ಕೊಂಡು ಆ ಸುರದ್ರೂಪಿ ಸುಂದರ ಹೆಣ್ಣು ಮಗಳು ಬೆತ್ತಲೆಯಾಗಿ, ಕೌಶಿಕ ಅವಳ ಗಂಡ, ನೀನು ಈ ಕಾಮ ಮುದ್ರೆಗೆ ಅಲ್ವೇನೋ ನೀನ್ ನನ್ನ ಬೆನ್ನಿಂದೆ ಬಿದ್ದಿದ್ಯಾ? ನಾನು ಜಂಗಮರ ಜೊತೆ ಶಿವನ ಪೂಜೆ ಮಾಡಬೇಕಾದ್ರೆ ನೀನು ಅವಮಾನ ಮಾಡ್ತೀಯ ಸ್ವಾಮೀಜಿಗಳಿಗೆ, ಜಂಗಮರಿಗೆ. ನನ್ನನ್ನ ಸೀರೆ ಹಿಡಿದು ಎಳಿತೀಯ. ಈ ಕಾಮ ಮುದ್ರೆಗೆ ತಾನಪ್ಪ ನೀನು ನನ್ನ ನೋಡ್ಬೇಕಲ್ಲ ಅಂತ ಹೇಳಿ ಬಟ್ಟೆಯನ್ನ ಬಿಚ್ಚಾಕಿ ಬೆತ್ತಲೆ ನಿಂತ್ಕೊಳ್ತಾಳೆ. ಒಂದ್ಸಲ ನೀವು ಅದನ್ನ ಆಲೋಚನೆ ಮಾಡಬೇಕು. ಇವತ್ತು ಯಾಕೆ ಅಂದ್ರೆ ಇವತ್ತು ಎಲ್ಲ ಹೆಣ್ಮಕ್ಳಿದ್ದೀರಾ. ಇವತ್ತು ನೀವೆಲ್ಲ ಫೇಸ್ಬುಕ್, ಇನ್ಸ್ಟಾಗ್ರಾಮು, ವಾಟ್ಸಪ್ ಪ್ರತಿಯೊಂದರಲ್ಲೂ ಇದ್ದೀರಾ. ಎಷ್ಟೋ ಜನ ಗಂಡು ಮಕ್ಕಳು ಆ ಹೆಣ್ಣು ಮಗಳ ನಂಗ ಅನ್ನೋದಕ್ಕೆ ಏನಂತಾರೆ ಕನ್ನಡದಲ್ಲಿ, ಬೆತ್ತಲೆ ಫೋಟೋಗಳು, ಬೆತ್ತಲೆ ವಿಡಿಯೋಗಳು ಹಾಕಿ ಬ್ಲಾಕ್ ಮೇಲ್ ಮಾಡ್ತಾರೆ. ಗಂಡ ಹೆಂಡತಿ ಅಥವಾ ಪ್ರೀತಿ ಮಾಡಿದವನು ಪ್ರೀತಿ ಮಾಡೋಳು ಜೊತೆಯಲ್ಲಿ ವಿಡಿಯೋ ಮಾಡ್ಕೊಳ್ತಾರೆ. ಅದನ್ನ ಎಲ್ಲಾ ಕಡೆ ಮೊಬೈಲ್ ಅಲ್ಲಿ ಸರ್ಕ್ಯುಲೇಟ್ ಮಾಡ್ತಾರೆ. ಆ ತಾಯಂದಿರು ನನಗೆ ಫೋನ್ ಮಾಡ್ತಾರೆ, ಮೇಡಮ್ ಒಬ್ಬ ಯಾರೋ ನನ್ನ ಮಗಳ ಜೊತೆ ಫ್ರೆಂಡ್ಶಿಪ್ ಮಾಡಿದ್ದ, ಫೋಟೋಗಳು ತಗೊಂಡು ನನ್ನ ಮಗಳ ವಿಡಿಯೋಗಳು ಮಾಡಿಕೊಂಡು ಎಲ್ಲಾ ಕಡೆ ಹಾಕ್ತಾ ಇದ್ದಾನೆ. ನೀವೇನಾದ್ರೂ ಸಹಾಯ ಮಾಡ್ಲಿಲ್ಲ ಅಂದ್ರೆ ನಾವೆಲ್ಲ ಸಾವಿಗೆ ಶರಣಾಗ್ತೀವಿ ಅಂತ ನನಗೆ ಉತ್ತರ ಕರ್ನಾಟಕದಿಂದನೇ ಫೋನ್ ಬರುತ್ತೆ. ನಿಮಗೆಲ್ಲರಿಗೂ ಆದರ್ಶ ಯಾರಾಗಬೇಕು? ನೀವು ಮಾತಾಡಬೇಕು. ನಿಮಗೆ ಆದರ್ಶ ಯಾರಾಗಬೇಕು? ಅಕ್ಕ ಮಹಾದೇವಿ. ಒಂದು ಹೆಣ್ಣು ಮಗಳು ಅಂದ್ರೆ ಅಪಮಾನ, ಅವಮಾನ ಅಲ್ಲ ಗೆಳೆಯೋರೆಷ್ಟು ಜನ, ಅಪಹಾಸ್ಯ ಮಾಡೋರೆಷ್ಟು ಜನ, ಅಡಚಣೆಗಳೆಷ್ಟು ಒಂದು ಹೆಣ್ಣು ಮಗಳಿಗೆ ನಡಿಬೇಕಾದ್ರೆ ಅವಳಿಗೆ ಮಾಡೋದೇ ಚಾರಿತ್ರ್ಯವದೇ. ಇದಕ್ಕೆಲ್ಲದಕ್ಕೂ ನಮಗೆ ಸ್ಫೂರ್ತಿಯಾಗಿ ನಿಂತಿರೋದು ಅಕ್ಕ ಮಹಾದೇವಿ. ಅರೆ ಭಗವಂತ ಕೊಟ್ಟಿರೋ ದೇಹ ಇದು, ಮೂಳೆಗಳು, ಮಾಂಸದ ತಡಿಕೆ ಇದು. ಇದಕ್ಕೆ ನಾವು ಸುಮ್ಮನೆ ಒಂದು ಹೊದಿಕೆ ಕೊಟ್ಟಿದೀವಿ ಅಷ್ಟೇ. ಈ ಹೊದಿಕೆ ಶಾಶ್ವತವಲ್ಲ. ಬೆತ್ತಲೆ ನಡೀತಾ ಇರ್ತಾಳೆ. ಊರ್ನವರೆಲ್ಲರೂ ಎಲ್ಲ ಬೆಪ್ಪಾಗಿ ನಿಂತ್ಕೊಂಡ್ಬಿಡ್ತಾರೆ. ಇವಳಿಗೆ ಹುಚ್ಚಿಡ್ದಿರ್ಬೇಕು ಅನ್ನೋರೆಷ್ಟು ಜನ. ಅಲ್ಲಿ ನೀರು ಸೇದ್ಲಿಕ್ಕೆ ಬಾವಿ, ಸಿಹಿ ನೀರಿನ ಬಾವಿ ಹತ್ರ ನಿಂತ್ಕೊಂಡಿರೋ ಹೆಣ್ಣು ಮಕ್ಕಳೆಲ್ಲ ಹಿಂಗ್ಯಾಕ್ ನಡೆದಿದ್ದಾಳೆ ಇವಳು ಬರೀ ಬೆತ್ತಲೆಯಲ್ಲಿ. ಗಂಡ ಬಾರ್ಗೋಲಿಂದ ಹೊಡೆದಿರ್ಬೇಕು, ಹೇಳಿರೋ ಮಾತು ಕೇಳಿಲ್ಲ ಅಂತ ಹೇಳಿ ಬೆತ್ತಲೆ ಮಾಡಿ ಬಾರ್ಗೋಲಲ್ಲಿ ಬಾರ್ಸಿರ್ತಾನೆ ಅಂತ ಎಷ್ಟು ಜನ ಹೆಣ್ಮಕ್ಳು ಆಡ್ತಾರೆ. ಇನ್ನೊಂದು ಹೆಣ್ಮಕ್ಳು ಆಡ್ತಾರೆ, ದೆವ್ವ ಹಿಡ್ದಿರ್ಬೇಕು ಈಕಿಗೆ. ಬೆತ್ತಲೆ ಯಾರಾದ್ರೂ ಹೋಗಕ್ಕುಂಟ? ಈಕಿಗೆ ದೆವ್ವ ಹಿಡ್ದಿರ್ಬೇಕು, ಹಿಂಗ್ ನಡೆದಾಳ. ಇನ್ನೊಂದಷ್ಟು ಜನ ಮಾತಾಡ್ತಾರೆ, ಲಗ್ನ ಇನ್ನು ಹಾಗೇ ಇಲ್ಲ ಈಕಿಗೆ ಏನೋ ಆತುರ ಇರ್ತದ, ಆ ಆತುರಕ್ಕೆ ತಕ್ಕ ಶಿಕ್ಷೆ ಮಾಡಿರ್ತಾನೆ ರಾಜ, ಹಂಗಾಗಿ ನಡೆದಾಳಿಕಿ. ಎಷ್ಟು ಜನ ಎಷ್ಟು ಮಾತಾಡ್ತಾರವ ಆಕಿ ಬಗ್ಗೆ. ಒಂದು ಸಲ ನಾವು ಯೋಚನೆ ಮಾಡಬೇಕು. ಇವತ್ತು ಎಷ್ಟೋ ಜನ ಹೆಣ್ಣು ಮಕ್ಕಳು ಅವರ ಬದುಕು
ಬದುಕಿನ ಮುಂದೆ ಸಾಧಿಸುವ ಗುರಿ ನಡಿಬೇಕಾದ್ರೆ ಎಷ್ಟೋ ಜನ ನಾವು ಹಿಂದೆ ತೆಕ್ಕೊಂಡ್ಬಿಡ್ತೀವಿ. ಅವ ಹಂಗ ಅವಮಾನ ಮಾಡ್ದ, ಇವ ಹಂಗ ಅಪಹಾಸ್ಯ ಮಾಡಿದ್ಲು, ಅವಳ ಕಾಲೇನದ್ಲು, ಇವ್ರ ಚಾರಿತ್ರ್ಯ ವಧೆ ಮಾಡಿದ್ಲು. ನೀವು ಗುರಿಯನ್ನ ಸಾಧಿಸಬೇಕು. ನೀವು ಇಟ್ಟ ಗುರಿಯನ್ನ ಸಾಧಿಸಬೇಕು ಅಂತಂದ್ರೆ ಯಾವ ಅಪಮಾನ ಯಾವ ಅವಮಾನಗಳಿಗೂ ಸಹ ನೀವು ತಲೆನೇ ಕೆಡಿಸ್ಕೋಬಾರ್ದು. ನಂತರ ಅಕ್ಕ ಮಹಾದೇವಿ ಕಾಲನ್ನ ಊರೋದಿಲ್ಲ. ಜನ ಹೆಂಗಂದ್ರೆ ಹಂಗೆ ಬೈತಾ ಇರ್ತಾರೆ ಅಕ್ಕಿಗೆ ದಾರಿಯಲ್ಲಿ ನಡಿಬೇಕಾದ್ರೆ. ಎಷ್ಟು ವೇಗವಾಗಿ ನಡೀತಾಳೆ ಅಂದ್ರೆ ಕಾಲನ್ನ ಭೂಮಿ ಮೇಲೂ ಇಡೋದಿಲ್ಲ, ಅಷ್ಟು ವೇಗವಾಗಿ ಊರನ್ನ ಬಿಟ್ಟು. ಅಕ್ಕ ಮಹಾದೇವಿ ಹುಟ್ಟಿದ ಊರು ಉಡುತಡಿ, ಶಿವಮೊಗ್ಗ ಜಿಲ್ಲೆಯಲ್ಲಿ ಇರೋದು. ಅಲ್ಲಿಂದ ನಡಿತಾ 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 ಮಧ್ಯಾಹ್ನ ಮಧ್ಯಾಹ್ನ ಇನ್ನೊಂದು ಊರಿಗೆ ಬರ್ತಾಳೆ. ಅಲ್ಲಿ ಹುಡುಗರು ಹುಚ್ಚಿ ಕಣೋ ಇವಳು, ಹುಚ್ಚಿ ನೋಡು ಬರೀ ಬೆತ್ತಲೆ ನಡೆದಿದ್ದಾಳೆ ಅಂತ ಹೇಳಿ ಒಬ್ಬ ಕಲ್ಲು ರಪ್ ಅಂತ ಹೊಡಿತಾನೆ. ಅಕ್ಕ ಮಹಾದೇವಿ ಮೈಗೆ ಬಂದು ತಾಕತ್ತೆ, ಅಮ್ಮ ಅಂತ ಜೋರಾಗಿ ಕಿಚ್ತಾಳೆ. ಮತ್ತಿನ್ನೊಂದಷ್ಟು ಹುಡುಗರು ಕಲ್ಲು ತಗೊಂಡು ಮತ್ತೆ ರಪ್ ಅಂತ ಹೊಡಿತಾರೆ, ಹೇ ಹುಚ್ಚಿ ಅಂತ. ತಲೆಗೆ ಬಂದು ಬಡ್ದಾಗ ಅಲ್ಲೇ ರಕ್ತ ಚೆಲ್ಲತ್ತೆ, ಕುಸಿದು ಪ್ರಜ್ಞೆ ತಪ್ಪಿ ಬೀಳ್ತಾಳೆ ತಾಯಿ. ನಾನು ಹುಚ್ಚಿ ಅಲ್ಲ ಅಂತ ಕೂಗಿ ಹೇಳಿದ್ರು. ಆ ಹುಡುಗರು ಹೇಳ್ತಾರೆ, ಹುಚ್ಚಿ ಅಲ್ಲ ಅಂದ್ಮೇಲೆ ಬೆತ್ತಲೆ ಯಾಕೆ ನಡೆದಿದ್ಯಾ ನೀನು? ಒಂದ್ಸಲ ನಾವು ಆಲೋಚನೆ ಮಾಡಬೇಕು. 12ನೇ ಶತಮಾನದಲ್ಲಿ ಆ ಹೆಣ್ಣು ಮಗಳು, ಅರೆ ನೀವು ಕಾಮುಕರು, ನಿಮ್ಮ ಕಣ್ಣು ಸರಿ ಇಲ್ಲ, ನಿಮ್ಮ ಮನಸ್ಸು ವಿಕೃತವಾಗಿದೆ. ನಾನು ಶಿವನಿಗೆ ಒಪ್ಪಿಸ್ಕೊಂಡಿದ್ದೀನಿ, ಚನ್ನಮಲ್ಲಿಕಾರ್ಜುನನಿಗೆ ಒಪ್ಪಿಸ್ಕೊಂಡಿದ್ದೀನಿ, ನಾನು ಹುಚ್ಚಿನೂ ಅಲ್ಲ ವೇಶ್ಯನೂ ಅಲ್ಲ ಅಂತ ಹೇಳಿ ತನ್ನ ಕೂದಲನ್ನ ಅಂಗಾಂಗವನ್ನ ಮುಚ್ಕೊಂಡು ನಡೀತಾಳಲ್ಲ. ನಂತರ ಸುಸ್ತಾಗ್ಬಿಟ್ಟಿರ್ತಾಳೆ. ಮತ್ತೆ ಎಚ್ಚರಿಕೆ ಆಗತ್ತೆ, ರಕ್ತ ಎಪ್ಪುಗಟ್ಟಿರುತ್ತೆ, ಕೂದಲ ಮೇಲೆ ರಕ್ತ ನಿಂತಿರುತ್ತೆ. ಎದ್ದು ನೋಡ್ತಾಳೆ, ಸಾಯಂಕಾಲ ಆಗಿರುತ್ತೆ. ಊರಿಂದ ಆಚೆ ಒಂದು ಹಾಳು ಬಿದ್ದಂತ ಒಂದು ದೇವಸ್ಥಾನ ಇರುತ್ತೆ, ಆ ಗುಡಿಯಲ್ಲಿ ಲಿಂಗ ಇರುತ್ತೆ. ಅಲ್ಲಿ ಹೋಗ್ತಾಳೆ, ಧೂಳು ಬಡ್ದಿರೋ ಲಿಂಗ ಇರುತ್ತೆ. ತನ್ನ ಮನೆ ಈಶ್ವರನಿಗೆ, ಈ ಶಿವನಿಗೆ, ಈ ನನ್ನ ಚನ್ನಮಲ್ಲಿಕಾರ್ಜುನನಿಗೆ ಯಾರು ಪೂಜೆ ಮಾಡೋರು ಗತಿ ಇಲ್ವಾ? ಎದುರುಗಡೆ ಒಂದು ಬಾವಿ ಇರುತ್ತೆ, ಅಲ್ಲಿ ಹೋಗಿ ಸ್ನಾನ ಮಾಡ್ಕೊಳ್ತಾಳೆ. ಎಲ್ಲ ರಕ್ತ ಧೂಳು. ನೋಡಿದ್ರೆ ಒಂದು ಕಡೆ ತೋಟ ಹೊಲ, ಇನ್ನೊಂದು ಕಡೆ ಸ್ಮಶಾನ. ಹೊಟ್ಟೆ ಹಚ್ಕೊಂಡ್ಬಿಟ್ಟಿರ್ತಾಳೆ, ಏನು ಇರೋದಿಲ್ಲ ಅಲ್ಲಿ ಸುತ್ತಮುತ್ತ. ಬಿಲ್ವ ಪತ್ರೆ ಇರುತ್ತೆ, ಬಿಲ್ವ ಪತ್ರೆ ತಂದು ಆ ಲಿಂಗವನ್ನ ಸ್ವಚ್ಛ ಮಾಡಿ ಆ ಬಿಲ್ವ ಪತ್ರೆ ಶಿವನಿಗೆ ಅರ್ಪಿಸಿ ಆ ಬಿಲ್ವ ಪತ್ರೆ ತಿಂದು ನೀರು ಕುಡಿತಾಳೆ. ಆದ್ರೂ ಹೊಟ್ಟೆ ಹಸಿವು ಸಾಕಾಗೋದಿಲ್ಲ, ನರಳ್ತಾ ಇರ್ತಾಳೆ. ಏನ್ ಮಾಡಕ್ಕಾಗೋದಿಲ್ಲ. ಅಷ್ಟರಲ್ಲಿ ಸಾಯಂಕಾಲ ಆಗ್ಬಿಡುತ್ತೆ, ಕತ್ಲೆ ಆಗತ್ತೆ. ಒಂದು ಕಡೆ ಆ ಶಿವನ ಒಂದು ಕಡೆ ಏನಿದೆ ಅಂತ ಹೇಳಿದ್ರೆ ಸ್ಮಶಾನ, ಇನ್ನೊಂದು ಕಡೆ ಹೊಲ ಮತ್ತು ತೋಟ. ಸ್ಮಶಾನದಲ್ಲಿ ಇನ್ನೂ ಬೆಂಕಿ ಹಾರದೆ ಇರುವಂತ ಎಷ್ಟೋ ಚಿತೆಗಳು ಉರಿತಾ ಇರುತ್ತೆ. ಮತ್ತೆ ಎಲ್ಲ ಮಣ್ಣಿನ ಗುಡ್ಡೆ. ಸ್ವಲ್ಪ ಕತ್ಲೆ ಆಗ್ತಿದ್ದಂಗೆ ಭಯಂಕರವಾದಂತ ಬೌ ಅಂತ ಹೇಳುವಂತ ನಾಯಿಗಳ ಜೊತೆ ನರಿಗಳು ಎಣಗಳನ್ನ ಎಳೆದು ಕಿತ್ತು ತಿನ್ನೋದಿಕ್ಕೆ ಎರಡು ಜಗಳ ಮಾಡ್ತಿರ್ತವೆ. ಇವಳಿಗೆ ಭಯ ಆಗುತ್ತೆ. ಅಕ್ಕ ಮಹಾದೇವಿಗೆ ಆ ಗುಡಿಯಲ್ಲಿ ಔಚ್ಕೊಂಡು ಕೂತಿರ್ತಾಳೆ, ಭಯ ಆಗತ್ತೆ. ನರಿಗೆ ಮನುಷ್ಯನ ವಾಸನೆ ಬರುತ್ತೆ. ಸೀದಾ ಮಹಾದೇವಿ ಹತ್ರ ನರಿ ಅಂದ್ರೆ ಚೀರ್ಕೊಂಡು ಬರ್ತಾ ಇರುತ್ತೆ. ಶಿವನನ್ನ ನೆನಪು ಮಾಡ್ಕೊಳ್ತಾಳೆ, ಏ ಚನ್ನಮಲ್ಲಿಕಾರ್ಜುನ, ನಾನು ಇಲ್ಲಿಗೆ ಮುಗಿದೆ. ನಮ್ಮೂರೊಳಗಡೆ ಗುಡಿಸ್ಲಿಂದ ಒಂದ್ಸಲ ಮಗುವನ್ನ ನರಿ ಎಳೆದು ಹೋಗಿ ತಿಂದುಬಿಟ್ಟಿತ್ತು. ಇವತ್ತು ನನ್ನನ್ನು ಈ ನರಿಗಳು ಬಿಡೋದಿಲ್ಲ ಅಂತ ಆ ಚನ್ನಮಲ್ಲಿಕಾರ್ಜುನನ್ನ ನೆನೆದು ಕೂತಿದ್ದಾಗ ಮತ್ತೆ ನರಿ ಮತ್ತು ನಾಯಿಗಳಿಗೆ ಜಗಳ ಹತ್ತತ್ತೆ. ಅವು ದಿಕ್ಕು ತಪ್ಪಿಸ್ಕೊಂಡು ಆ ಕಡೆ ಹೊರಟೋಗ್ತವೆ. ನಂತರ ಕೂತ್ಕೊಳ್ತಾಳೆ ಕಣ್ಣು ಮುಚ್ಕೊಂಡು. ಕತ್ಲೆ ಆಗಿರುತ್ತೆ. ಪಕ್ಕದಲ್ಲಿ ಏನೋ ಒಂಥರ ಅಲ್ಗಾಡ್ದಂಗ ಆಗತ್ತೆ. ಅವಳು ಅಂದ್ಕೋತಾಳೆ, ಹಾವಿರ್ಬಹುದು. ಊಟ ಇಲ್ಲ, ಮಲ್ಕೊಳ್ಳಕ್ಕೆ ಕೆಳಗಡೆ ಕಲ್ಲುಗಳು, ಮತ್ತೆ ಆ ಥಂಡಿಯಲ್ಲಿ ಮೈ ಮೇಲೆ ಬಟ್ಟೆ ಇರುವುದಿಲ್ಲ. ಅನ್ಕೊಳ್ತಾಳೆ, ಏ ಶಿವ, ನಾನು ಮಾನಸಿಕ ಶಕ್ತಿಯನ್ನ ಗೆದ್ದು ಬಂದಿದ್ದೀನಿ,
ಆದ್ರೆ ಈ ಶಾರೀರಿಕ ನೋವನ್ನ ಗೆಲ್ಲೋದು ಎಷ್ಟೊತ್ತು? ನಾನು ಗೆದ್ದೇ ಗೆಲ್ತೀನಿ, ನೀನ್ ನನಗೆ ಎಷ್ಟಾದ್ರೂ ಪರೀಕ್ಷೆ ಮಾಡು ಪರವಾಗಿಲ್ಲ ಅಂತ ಶಿವನನ್ನ ನೆನಪು ಮಾಡ್ಕೊಳ್ತಾಳೆ. ಆ ಅಲ್ಗಾಡ್ತಾ ಇರೋ ಒಂದು ವಸ್ತುವನ್ನ ನೋಡಿದಾಗ ಅದು ಹಾವೇನೋ ಇರ್ಲಿ, ಹಾವಿದ್ರೆ ಕೈ ಕೊಟ್ಟು ಸಾಯ್ತೀನಿ ನಾನು ಪರವಾಗಿಲ್ಲ ಅಂತ ಹೇಳಿ ಹೋಗಿ ಅದನ್ನ ಮುಟ್ತಾಳೆ. ಅದು ಹಾವಾಗಿರಲ್ಲ, ಎಣದ ಮೇಲೆ ಒದ್ದಿಸಿದಂತ ಬಿಳಿಯ ಬಟ್ಟೆ ಇರುತ್ತೆ. ಬಿಳಿಯ ಬಟ್ಟೆ ಇರುತ್ತೆ. ಆ ಬಟ್ಟೆಯನ್ನ ಎತ್ಕೊಂಡು ಕಣ್ಣಿಗೆ ಒತ್ಕೊಂಡು ಹೇಳ್ತಾಳೆ, ಏ ಶಿವ, ಏ ಚನ್ನಮಲ್ಲಿಕಾರ್ಜುನ, ನಾನ್ ಹಿಂಗೆ ಚಳಿಯಲ್ಲಿ ನಡುತ್ತಾ ಇದ್ದೀನಿ ಅಂತ ನನಗೆ ಈ ಬಟ್ಟೆ ಕಳಿಸ್ತೀಯನಪ್ಪ ಅಂತ ಹೇಳಿ ಆ ಬಟ್ಟೆಯನ್ನ ಒದ್ದುಕೊಂಡು ಆ ರಾತ್ರಿ ಕಳೀತಾಳೆ. ನಾನು ಈ ಮಾತು ಯಾಕೆ